ನಮಸ್ಕಾರ, ಇನ್ಸ್ಟಾಭೂಮಿಗೆ ಸ್ವಾಗತ. ನಾನಿವತ್ತು ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಇನ್ಮುಂದೆ 2 ಎಕರೆ ಒಳಗಡೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸೆಟಪ್ ಮಾಡಬೇಕಂತ ಇದ್ದೀರಾ, ಅಥವಾ MSME ಇಂಡಸ್ಟ್ರಿ ಮಾಡಬೇಕಂತ ಇದ್ದೀರಾ, ಅಥವಾ ರೆನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ನ ಮಾಡಬೇಕಂತ ಇದ್ದೀರಾ, ಹಾಗಾದರೆ DC ಕನ್ವರ್ಷನ್ ಮಾಡೋ ಅಗತ್ಯ ಇರೋದಿಲ್ಲ. ಹೌದು, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಮೆಂಡ್ಮೆಂಟ್ 2024 ಅಡಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಇದು ಯಾವ್ಯಾವ ಜಮೀನಿಗೆ ಅನ್ವಯ ಆಗುತ್ತೆ, ಯಾವ ರೂಲ್ ಅಡಿನಲ್ಲಿ ಬರುತ್ತೆ, ಯಾರು ಇದರ ಲಾಭ ತಗೊಳ್ಬೋದು, ನೀವು ಇಂಡಸ್ಟ್ರಿ ಸೆಟಪ್ ಮಾಡಬೇಕಂತ ಅಂದರೆ ಏನೇನು ಮಾಡಬೇಕು, ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕನ್ವರ್ಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನ ಮನೆ ಕಟ್ಟಕ್ಕಾಗಿರ್ಬೋದು, ಕಮರ್ಷಿಯಲ್ ಪರ್ಪಸ್ಗಾಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಸೆಟಪ್ ಮಾಡಬೇಕಾಗಿದ್ರೆ ಈ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 95 ಪ್ರಕಾರ DC ಕನ್ವರ್ಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಿಂದ ಕನ್ಸ್ಟ್ರಕ್ಷನ್ ಪರ್ಪಸ್ ಅಥವಾ ಕಮರ್ಷಿಯಲ್ ಪರ್ಪಸ್ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಲ್ಯಾಂಡ್ ಕನ್ವರ್ಷನ್ ಕಂಪಲ್ಸರಿ ಆಗಿತ್ತು. ಅದಕ್ಕಾಗಿ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕಾಗಿತ್ತು, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು, ಮತ್ತು ಫೀಸ್ ಪೇ ಮಾಡಬೇಕಾಗಿತ್ತು, ಮತ್ತು ಹಲವಾರು ಬೇರೆ ಅಪ್ರೂವಲ್ಸ್ಗಳಿಗೆ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಇದೆಲ್ಲ ಪ್ರೋಸೆಸ್ ಆಗೋದಕ್ಕೆ ತಿಂಗಳಾನ್ಗಟ್ಲೆ ಹಿಡಿತಾ ಇತ್ತು. ಆದರೆ ಈಗ ಕರ್ನಾಟಕ ಗೌರ್ಮೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, MSMEs ಮತ್ತು ರೆನ್ಯೂವಬಲ್ ಎನರ್ಜಿ ಸಪೋರ್ಟ್ ಮಾಡೋದಕ್ಕೆ ಮೇಜರ್ ರಿಲೀಫ್ ತಂದಿದೆ. ಈ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ 106C ಮತ್ತು 106E ಪ್ರಕಾರ ಸೆಕ್ಷನ್ 95 ಸಬ್ ಕ್ಲಾಸ್ 2 ಅಡಿಯಲ್ಲಿ ಕೆಲವೊಂದು ಲ್ಯಾಂಡ್ಗಳಿಗೆ ಕನ್ವರ್ಷನ್ ಅಂದರೆ DC ಕನ್ವರ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಯಾವ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಝೋನಿಂಗ್ ಪ್ರಕಾರ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಅಲೋ ಇದೆಯೋ ಅಂಥ ಲ್ಯಾಂಡ್ನಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ MSME ಸೆಟಪ್ ಮಾಡೋದಕ್ಕೆ DC ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೇಜರ್ ಅಪ್ಡೇಟ್. ಉದಾಹರಣೆಗೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಲೇಔಟ್ ಮ್ಯಾಪ್ ತಗೊಂಡ್ರೆ ಕೆಲವೊಂದು ಸರ್ವೆ ನಂಬರ್ಸ್ ಪರ್ಪಲ್ ಕಲರ್ನಲ್ಲಿ ಮಾರ್ಕ್ ಆಗಿರುತ್ತೆ. ಆ ಪರ್ಪಲ್ ಝೋನ್ನಲ್ಲಿ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಡೆಸಿಗ್ನೇಟ್ ಆಗಿರುತ್ತೆ. ಅಂತಹ ಸರ್ವೆ ನಂಬರ್ಸ್ಗಳಲ್ಲಿ ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸೆಟಪ್ ಮಾಡ್ಬೋದು, MSME ಮಾಡ್ಬೋದು, ವೇರ್ ಹೌಸ್ ಮಾಡ್ಬೋದು, ಅಥವಾ ರೆನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ನ ನೀವು ಮಾಡಬೇಕಂತ ಅಂದರೆ ಪ್ರತ್ಯೇಕವಾಗಿ DC ಕನ್ವರ್ಷನ್ಗೆ ಅಪ್ಲೈ ಮಾಡಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಅಲ್ಲಿನ ಕನ್ಸರ್ನ್ಡ್ ಲೋಕಲ್ ಪ್ಲಾನಿಂಗ್ ಅಥಾರಿಟಿಗೆ ಸಿಂಗಲ್ ಪ್ಲಾಟ್ ಅಪ್ರೂವಲ್ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲಾನ್ ಅಪ್ರೂವಲ್ಗೆ ಅಪ್ರೋಚ್ ಮಾಡ್ಬೋದು. ಇದನ್ನ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಿದೆ ಅಂತ ಅಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಮಾಡೋದಕ್ಕೆ, MSME ಸೆಕ್ಟರ್ ಗ್ರೋತ್ ಪ್ರಮೋಟ್ ಮಾಡೋದಕ್ಕೆ, ಇನ್ವೆಸ್ಟರ್ಸ್ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಮತ್ತೆ ರೆನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ನ ಸಪೋರ್ಟ್ ಮಾಡೋದಕ್ಕೆ ಈ ರೀತಿ ಸರ್ಕಾರ ಸಿಂಪ್ಲಿಫಿಕೇಶನ್ ಮಾಡಿದೆ. ಯಾಕಂತಂದರೆ MSME ಅನ್ನೋದು ಎಕಾನಮಿಕ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬಂದರೆ ಲೋಕಲ್ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ನಿಯರ್ ಬೈ ಏರಿಯಾಸ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ, ಮತ್ತು ಅಲ್ಲಿನ ಲೋಕಲ್ ಎಕಾನಮಿ ಕೂಡ ಇಂಪ್ರೂವ್ ಆಗುತ್ತೆ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಬೇಕು. ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ಗೂ ಈ ಬೆನಿಫಿಟ್ ಸಿಗೋದಿಲ್ಲ. ನೀವು ಸೆಟಪ್ ಮಾಡಬೇಕಂತ ಅಂದರೆ ಪ್ರಾಪರ್ ಝೋನಿಂಗಲ್ಲಿರಬೇಕು, ಪ್ಲಾನಿಂಗ್ ಅಥಾರಿಟಿ ಮಾಸ್ಟರ್ ಪ್ಲಾನ್ ಚೆಕ್ ಮಾಡ್ಕೋಬೇಕು, ಇಂಡಸ್ಟ್ರಿಯಲ್ ಅಲೌಡ್ ಇದೆಯಾ ಅಂತ ವೆರಿಫೈ ಮಾಡ್ಕೋಬೇಕು. ಆದ್ದರಿಂದ ನೀವು ಇನ್ವೆಸ್ಟ್ ಮಾಡೋ ಮೊದಲು ಮಾಸ್ಟರ್ ಪ್ಲಾನ್, ಝೋನಿಂಗ್, ರೋಡ್ ಆಕ್ಸೆಸ್, ಅಪ್ರೂವಲ್ ಫೀಸಿಬಿಲಿಟಿ ಇವೆಲ್ಲ ವೆರಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿ ನೀವೇನಾದರೂ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸೆಟಪ್ ಮಾಡಬೇಕಂತ ಇದ್ದರೆ, MSME ಅಥವಾ ವೇರ್ ಹೌಸ್ ಅಥವಾ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಮಾಡಬೇಕಿದ್ರೆ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇರುವಂತಹ ಬಿಗ್ ರಿಲೀಫ್. ನಿಮಗೆ ಈ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಹೊಸ ಅಮೆಂಡ್ಮೆಂಟ್ ಸೆಕ್ಷನ್ 95ನಲ್ಲಿ ಏನು ಚೇಂಜಸ್ ಆಗಿದೆ ಅದರದ್ದು ಸಾಫ್ಟ್ ಕಾಪಿ ನಿಮಗೆ ಬೇಕು ಅಂತ ಅಂದರೆ DC ಅಂತ ಹೇಳಿ ಕಮೆಂಟ್ ಮಾಡಿ, ನಾವು ನಿಮಗೆ ಸಾಫ್ಟ್ ಕಾಪಿನ ಕಳಿಸ್ಕೊಡ್ತೀರಿ. ಮತ್ತು ಕರ್ನಾಟಕದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಸೆಟಪ್ ಮಾಡಬೇಕು ಅಂತ ಇರೋ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೇನಾದರೂ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಸ್ಕ್ರೂಟನೈಸ್ ಮಾಡಬೇಕಿತ್ತು ಅಂತ ಅಂದರೆ ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು ಅಂತ ಅಂದರೆ ಇನ್ಸ್ಟಾಭೂಮಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.